ದಿನಾಂಕ 21 ನವೆಂಬರ್ 2024 ರಂದು ನವದೆಹಲಿಯಲ್ಲಿ ನಾವು ಕರ್ನಾಟಕದ ಹೆಮ್ಮೆಯ ನಂದಿನಿಯ ಹಾಲು ಉತ್ಪನ್ನಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಯಿಂದ ಬಿಡುಗಡೆಗೊಳಿಸಲಿದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳನ್ನು ಪೂರ್ವ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಬೆಳಿಗ್ಗೆನೇ ಬಂದು ನಾವು ಹಾಲನ್ನ ಪರೀಕ್ಷೆ ಮಾಡೋದಿರ್ಬೋದು ಮತ್ತು ಬೇರೆ ಬೇರೆ ಇತರೆ ಸಿದ್ಧತೆಗಳನ್ನೆಲ್ಲ ಕೂಡ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೇನು ಆದಷ್ಟು ಶೀಘ್ರದಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಯವರು ಆಗಮಿಸಿ ಉದ್ಘಾಟನೆ ಮಾಡಿದ್ದಾರೆ. ಕರ್ನಾಟಕ ಹಾಲು ಉತ್ಪಾದಕರ ಮಾವನ ಅಂದರೆ KMF ಪಾಲಿಗೆ ಇದೊಂದು ಐತಿಹಾಸಿಕ ದಿನ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಬಂದು ನಾವು ನಮ್ಮ ಹಾಲಿನ ಉತ್ಪನ್ನಗಳನ್ನು ನಾವು ಬಿಡುಗಡೆಗೊಳಿಸ್ತಾ ಇರೋದು ನಿಜವಾಗ್ಲೂ ಒಂದು ಹೆಮ್ಮೆಯ ಕ್ಷಣ ನಮ್ಮೆಲ್ಲರಿಗೂ ಕೂಡ. ಹಾಗಾಗಿ ಇದಕ್ಕೆ ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಈಗಾಗಲೇ. ಜೊತೆಗೆ ಏನಾಗಿದ್ದಾರೆ, ನಮ್ಮ KMFನ ಎಲ್ಲ ಘಟಕಗಳ ಸಿಬ್ಬಂದಿಗಳನ್ನು ಸುಮಾರು ಒಂದು 100ಕ್ಕಿಂತ ಹೆಚ್ಚು ಸಿಬ್ಬಂದಿಗಳನ್ನು ನಾವು ಈ ದೆಹಲಿ ಮಾರುಕಟ್ಟೆಗೆ ಈಗ ನಾವು ಹಾಕ್ಕೊಂಡಿದ್ದೀವಿ. ಕಾರಣ ಏನು ಅಂದರೆ ದೆಹಲಿ ತುಂಬ ದೊಡ್ಡ ಪ್ರದೇಶ. ಹಾಗಾಗಿ ಎಲ್ಲ ಕಡೆ ನಾವು ನಮ್ಮ ಉತ್ಪನ್ನಗಳನ್ನ ನಾವು ತಲುಪಿಸ್ಬೇಕಾದ್ರೆ ನಮ್ಮ ಸಿಬ್ಬಂದಿಗಳ ಅವಶ್ಯಕತೆ ಭಾಳ ಇರುತ್ತೆ. ಹಾಗಾಗಿ ಎಲ್ಲ ಸಿಬ್ಬಂದಿಗಳನ್ನ ನಾವು ನೇಮಕ ಮಾಡಿಕೊಂಡು ಈಗ ದೆಹಲಿಯ ಜನರಿಗೆ ನಂದಿನಿ ಹಾಲನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಈಗ ಕಳೆದ 2 ದಿನಗಳಿಂದ ನಾವು ಸ್ಯಾಂಪ್ಲಿಂಗನ್ನು ನಾವು ಮಾಡಿದ್ದೀವಿ. ಈಗಾಗಲೇ ದೆಹಲಿನಲ್ಲಿ ಸ್ಯಾಂಪ್ಲಿಂಗನ್ನು ಮಾಡಿದ ಮೇಲೆಗೆ ಗ್ರಾಹಕರ ಅತ್ಯುತ್ತಮವಾದಂಥ ಪ್ರತಿಕ್ರಿಯೆ ಬಂದಿದೆ. ಅವರ ಪ್ರತಿಕ್ರಿಯೆ ಹೇಗಿದೆ ಅಂದರೆ, ಇಷ್ಟು ಗುಣಮಟ್ಟದ ಹಾಲನ್ನು ನಾವು ಬಹುಶಃ ಭಾಳ ವರ್ಷ ಆಯಿತು ನಾವು ಕುಡಿದು ಅನ್ನೋ ಒಂದು ಅಭಿಪ್ರಾಯನ ಭಾಳಷ್ಟು ಗ್ರಾಹಕರು ವ್ಯಕ್ತಪಡಿಸಿದ್ದಾರೆ. ಅದು ನಮಗೆ ನಮ್ಮ ಪಾಲಿಗೆ ಅತ್ಯಂತ ಒಂದು ಖುಷಿಯನ್ನು ತಂದಿದೆ. ಯಾಕೆಂದರೆ ನಂದಿನಿ ತಮ್ಗೆ ಗೊತ್ತಿರೋ ಹಾಗೆ ಗುಣಮಟ್ಟಕ್ಕೆ ಯಾವತ್ತೂ ನಾವು ರಾಜಿ ಮಾಡ್ಕೊಳ್ಳಲ್ಲ. ಗುಣಮಟ್ಟ ಮತ್ತು ರುಚಿನಲ್ಲಿ ನಮ್ಮ ನಂದಿನಿಗೆ ಸರಿಸಾಟಿ ಇಲ್ಲ ಅಂತ ನಾವು ಈಗಾಗಲೇ ಕಂಡುಕೊಂಡಿದ್ದೀವಿ. ಅದನ್ನು ದೆಹಲಿ ಜನರು ಕೂಡ ಮೆಚ್ಚಿ ಒಪ್ಪಿ ನಮಗೆ ಅವರ ಅಭಿಪ್ರಾಯ ತಿಳಿಸಿರೋದು ನಮಗೆ ಖಂಡಿತವಾಗ್ಲೂ ಅತ್ಯಂತ ಸಂತೋಷವನ್ನು ತಂದಿದೆ. ಮುಂದಿನ ದಿನಗಳಲ್ಲಿ ನಾವು ಇನ್ನು ಹೆಚ್ಚಿನ ಮಾರ್ಕೆಟನ್ನು ನಾವು ಡೆಲ್ಲಿಯಲ್ಲಿ ಪಡಿತೀವಿ ಅನ್ನೋದು ಒಂದು ಭರವಸೆ ನನಗಿದೆ. ರೇಟ್ ಕಾಂಪಿಟೇಷನ್ನು ಸಹಜವಾಗಿ ಇದ್ದೇ ಇರುತ್ತೆ. ಯಾಕಂದರೆ ಹೊಸ ಮಾರ್ಕೆಟ್ಗೆ ತಮಗೆ ಗೊತ್ತಿರೋ ಹಾಗೆ ಇಲ್ಲಿಗಾಗಲೇ ಸಾಕಷ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಅಸ್ತಿತ್ವದಲ್ಲಿದೆ. ಅವರ ಮಧ್ಯೆ ನಾವು ಪೈಪೋಟಿಯನ್ನು ನೀಡಿ ಗ್ರಾಹಕರಿಗೆ ತಲುಪಿ ಗ್ರಾಹಕರನ್ನು ಮೆಚ್ಚಿಸಿ ನಮ್ಮ ಬ್ರ್ಯಾಂಡನ್ನು ವಿಸ್ತರಿಸ್ಕೋಬೇಕಾದ್ರೆ ಖಂಡಿತವಾಗ್ಲೂ ಕೂಡ ಗ್ರಾಹಕರಿಗೆ ನಾವು ಉತ್ತಮವಾದಂಥ ದರವನ್ನು ನಾವು ನೀಡಲೇಬೇಕಾಗ್ತದೆ. ಹಾಗಾಗಿ ನಾವೀಗೇನು ಕಾಂಪಿಟೇಟಿವ್ ಬ್ರ್ಯಾಂಡ್ಸ್ ಇದೆ, ಆ ಕಾಂಪಿಟೇಟಿವ್ ಬ್ರ್ಯಾಂಡ್ಸ್ಗಿಂತ ಕಡಿಮೆ ದರದಲ್ಲೇ ನಾವು ನಮ್ಮ ಹಾಲನ್ನು ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ನಮಗೆ 100ಕ್ಕಿಂತ ಹೆಚ್ಚು ಡಿಸ್ಟ್ರಿಬ್ಯೂಟರ್ಸನ್ನು ನಾವು ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಎಲ್ಲ ಕಡೆ ಡೆಲ್ಲಿ, ಆಲ್ ಓವರ್ ಡೆಲ್ಲಿ ಇದೆ. ಜೊತೆಗೆ ನಮ್ಮ ಔಟ್ಸ್ಕರ್ಟ್ಸ್ ಆಫ್ ಡೆಲ್ಲಿ NCR ಭಾಗ ಏನಿದೆ, ಗಾಜಿಯಾಬಾದ್ ಆಗ್ಬೋದು, ಗುರ್ಗಾಂವ್ ಆಗ್ಬೋದು, ಈ ರೀತಿ ಎಲ್ಲ ಭಾಗದಲ್ಲೂ ಕೂಡ ನಾವು ಡಿಸ್ಟ್ರಿಬ್ಯೂಟರ್ಸನ್ನು ನೇಮಕ ಮಾಡಿದ್ದೀವಿ. ಡಿಸ್ಟ್ರಿಬ್ಯೂಟರ್ಸು ಯಾವ ಥರ ಇಂಡೆಂಟನ್ನು ಕೊಡ್ತಾರೆ ಆ ಪ್ರಕಾರವಾಗಿ ನಾವು ಅವರ ಪಾಯಿಂಟಿಗೆ ನಾವು ಡೆಲಿವರಿಯನ್ನು ನಾವು ಕೊಡ್ತೀವಿ. ಸೊ ನಂತರ ದಿನಗಳಲ್ಲಿ ಅವ್ರು ಏನೇನು ಡೆಲಿವರಿ ಯಾವ ಥರ ಅವರು ಡಿಮ್ಯಾಂಡ್ ಬರುತ್ತೆ ಅದನ್ನು ಖಂಡಿತವಾಗ್ಲೂ ನಾವು ಪೂರೈಸ್ತೀವಿ. ಸದ್ಯಕ್ಕೆ ಈಗ ಹಾಲನ್ನು ಫಸ್ಟ್ ನಾವು ಪರಿಚಯಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರನ್ನು ದೊಡ್ಡ ಪ್ರಮಾಣದಲ್ಲೇ ಮಾಡಬೇಕು ಅನ್ನೋ ಒಂದು ಯೋಜನೆ KMFಗಿದೆ. ಅದನ್ನು ಶಾರ್ಟ್ಲಿ ನಾವು ಒಳ್ಳೆ ಸ್ಥಳವನ್ನು ನಾವು ಗುರುತು ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಇನ್ನೊಂದು ಶಾರ್ಟ್ಲಿ ನಾವು ಒಳ್ಳೆ ದೊಡ್ಡ ಪಾರ್ಲರನ್ನು ಮತ್ತು ಎಕ್ಸ್ಕ್ಲೂಸಿವ್ ಸ್ಟೋರನ್ನು ನಾವು ಆದಷ್ಟು ಬೇಗ ದೆಹಲಿನಲ್ಲಿ ತೆರಿತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.